ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಕೂಡ ಆರಾಮಾಗಿದ್ದೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಕೂಡ ಖಂಡಿತ ನೋಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಹಾಕ್ತೀರಾ ಅಂತ ಅಂದ್ಕೋತೇನೆ. ಹೊಸೊಬ್ಬರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಂಡ್ರೆ ನನ್ನ ನೆಕ್ಸ್ಟ್ ಮಾಡಿ ಹಾಕೋ ವಿಡಿಯೋಗಳು ನಿಮಗೆ ಖಂಡಿತ ಗೊತ್ತಾಗತ್ತೆ ಅಂತ ಹೇಳ್ತಾ, ಬೆಳಿಗ್ಗೆ ಚಪಾತಿ ಮಾಡಿಕೊಂಡೆ ನಾನಿವತ್ತು. ಚಪಾತಿ ಜೊತೆಗೆ ಪಲ್ಯ ಮತ್ತು ಚಟ್ನಿ ಎರಡೂ ಸಹ ಇತ್ತು, ಮಾಡಿಕೊಂಡೆ. ಅಮ್ಮ ಬರ್ತಾರೆ ಇವತ್ತು, ಹಾಗಾಗಿ ಅಮ್ಮನ ಕರ್ಕೊಂಡು ಬರೋಕ್ಕೆ ಟೌನಿಗೆ ಒಂದು ಸಲ ಹೋಗಬೇಕು. ಬೆಳಗ್ಗೆದು ಕೆಲಸ ಎಲ್ಲ ಆಗಲೇಬೇಕು. ಗಂಗಮ್ಮನ ಕಟ್ಟಕ್ಕೆ ಹೊರಟೆ ನಾನು. ಗಂಗಮ್ಮಂದು ಕೊಂಬು ನೋಡಿ, ಟಗರು ಕೊಂಬು ಥರ ಹಾಗೆ ಬಂದಿದೆ. ಜೊತೆಗೆ ಆ ಕೊಂಬು ಇಲ್ಲಿ ತಾಗಿ ಗಾಯ ಆಗಿದೆ. ಲಾಸ್ಟ್ ಟೈಮ್ ಆ ಕೊಂಬನ್ನ ಕಟ್ ಮಾಡಿದ್ದಿತ್ತು, ಡಾಕ್ಟ್ರಿಗೆ ಹೇಳಿ ಕಟ್ ಮಾಡಿದ್ದಿತ್ತು. ಬಟ್ ಈ ಸಲ ಹಿಡ್ಕೊಳ್ಳೋಕ್ಕೆ ಜನ ಬೇಕು ಕೊಂಬನ್ನ, ಇಲ್ಲದಿದ್ದರೆ ಕೊಂಬು ಇಲ್ಲಿ ನುಗ್ಗಿದೆ. ಇದನ್ನು ಇವತ್ತು ಕಟ್ ಮಾಡೋ ಆಪ್ರೇಷನ್ ನಮ್ದೀಗ. ಅದಕ್ಕೆ ಗಂಗಮ್ಮ ಮುಟ್ಟಕ್ಕೆ ಬಿಡ್ತಾ ಇಲ್ಲ. ಟಗರು ಕೊಂಬು ಬಂದಿದೆ ನಮ್ಮ ಗಂಗಮ್ಮನಿಗೆ. ಡಾಕ್ಟ್ರಿಗೆ ಲಾಸ್ಟ್ ಟೈಮ್ ಡಾಕ್ಟ್ರು ಕಟ್ ಮಾಡಿದರು, ಈ ಸಲ ನಾವೇ ಕಟ್ ಮಾಡ್ತಾ ಇದ್ದೇವೆ. ಪ್ರಯತ್ನ ಪಟ್ಟಿದ್ದು ಮಾತ್ರ ಆಗಲಿಲ್ಲ, ಬಟ್ ಇನ್ನೊಬ್ಬರಿಗೆ ಹೇಳಿ ಕೊಂಬು ಕಟ್ ಮಾಡಲಿಕ್ಕೆ ನೋಡಿ ಎಷ್ಟು ಜನ ಹಿಡ್ಕೊಂಡಿದ್ದೇವೆ ನಾವು ಗಂಗಮ್ಮನ ಅಂತ ಹೇಳಿದರೆ. ಪಾಪ ನನಗೆ ಕಣ್ಣಲ್ಲಿ ನೀರು ಬಂತು. ಅವಳು ಮನುಷ್ಯ ಆದರೆ ಬೊಬ್ಬೆ ಹೊಡಿತಿದ್ನೇ ಏನು, ಇವಳು ಒಂಥರ ಸೌಂಡ್ ಮಾಡ್ತಿದ್ಲು. ಅವಳದು ಇನ್ನೊಂದು ಕೊಂಬು, ಈ ಕೊಂಬು ಆ್ಯಕ್ಚುಲಿ ನುಗ್ಗಿಲ್ಲ ಮಾಂಸಕ್ಕೆ, ಇನ್ನೊಂದು ಕೊಂಬು ನುಗ್ಗಿತ್ತು ನೋಡಿ. ಇಷ್ಟು ಈ ಕೊಂಬು ಇಷ್ಟು ನುಗ್ಗಿತ್ತು ಅವಳಿಗೆ. ಇದೊಂದಿಷ್ಟು ಕಟ್ ಮಾಡಿದ್ವಿ. ನೆಕ್ಸ್ಟ್ ಕೊಂಬಿಗೆ ಏನಾದರೂ ಮದ್ದು ಮಾಡಬೇಕಲ್ವ, ಅರಿಶಿಣ ಮತ್ತು ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಆ್ಯಕ್ಚುಲಿ 2 ಡೇಸಿಗೆ ಗಾಯ ಗುಣ ಆಗಿದೆ. ಅವಳನ್ನ ನಾನು ಹತ್ತಿರಕ್ಕೆ ಹೋಗೋಕ್ಕೆ ಬಿಡ್ತಿಲ್ಲ ಅಂತ ಹೇಳುವಾಗಲೇ ಡೌಟ್ ಬಂತೇನೋ ಆಗಿದೆ ಅಂತ. ನೋಡಿದರೆ ಕೊಂಬು ಚುಚ್ಕೊಂಡಿತ್ತು. ಇದೊಂದು ಉಂಡೆ ಹುಳಿ ಅಂತ ಹೇಳ್ತಾರೆ ನೋಡಿ, ಯಾರಿಗೆಲ್ಲ ಗೊತ್ತು ಇದರ ಬಗ್ಗೆ. ಇದರಲ್ಲಿ ಇದನ್ನ ತೆಗೆದಿಟ್ಟು ರಸ ತೆಗೆದು ಒಂದು ಹುಳಿ ಮಾಡ್ತಾರೆ. ಕೊಡಗಿದ್ದು ಸ್ಪೆಷಲ್ ಆ್ಯಕ್ಚುಲಿ ಇದು. ಈ ಮರದಲ್ಲಿ ಫುಲ್ ಇದೆ, ದಾರಿಯಲ್ಲಿ ಬೀಳ್ತಾ ಇರುತ್ತೆ, ಬೇಕಾದವರು ಹೇರ್ಕೊಂಡು ಹೋಗ್ತಾರೆ. ಬಲರಾಮಣ್ಣ ಕೇಳ್ತಿದ್ರಲ್ವ ಕಾಚಪುಳಿ ಅಂತ, ಇದು ಆ್ಯಕ್ಚುಲಿ ಈ ಹಣ್ಣಿದ್ದೇ ಮಾಡ್ತಾರೆ. ನಾನು ಟೌನಿಗೆ ಬಂದೆ, ಅಮ್ಮನನ್ನು ಕರ್ಕೊಂಡು ವಾಪಸ್ ಬರ್ತಾ ಇದ್ದೇನೆ. ಅಮ್ಮ ಬಂದಿದ್ರು ಇವತ್ತು, ಅಲ್ಲಿಂದ ಅಮ್ಮನನ್ನು ಕರ್ಕೊಂಡು ಬಂದೆ. ಇಷ್ಟು ದೊಡ್ಡ ಬಟರ್ಫ್ಲೈ ನೀವು ನೋಡಿದ್ದೀರಾ, ಬಟ್ ಇದು ಸತ್ತು ಹೋಗಿದೆ ನೋಡಿ. ಸತ್ತು ಹೋದ ಬಟರ್ಫ್ಲೈನ ಕಣ್ಣಿಗೆ ಕಾಣ್ತು, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಹೇಗೆ ಸತ್ತು ಹೋಯಿತು ಗೊತ್ತಿಲ್ಲ, ಮೇ ಬಿ ಏನಾದರೂ ಸಿಕ್ಕಾಕೊಂಡಿರ್ಬೋದು, ಏನೋ ಆಗಿರಬೇಕು. ಇರುವೆ ಬಗ್ಗೆ ನಿಮಗೇನು ಗೊತ್ತು ಹೇಳಿ ನನಗೆ ಒಮ್ಮೆ. ಇರುವೆ ಶ್ರಮದ ಬಗ್ಗೆ ಒಂದು ಸಣ್ಣ ಕತೆ. ಈ ಕಟ್ಟೆನ ಇರುವೆ ಮಾಡಿದೆ. ಒಂದು ಹಳ್ಳಿಯಲ್ಲಿ ಒಂದು ಪುಟ್ಟ ಇರುವೆ ಇತ್ತು. ಅದು ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಆಹಾರವನ್ನು ಹುಡುಕಿ ತನ್ನ ಗೂಡಿಗೆ ತೆಗೆದುಕೊಂಡು ಹೋಗುತ್ತಿತ್ತು. ಒಂದು ದಿನ ಮಿಡತೆ ಅದನ್ನು ನೋಡಿ ನಕ್ಕಿತ್ತು. ಇಷ್ಟು ಚಿಕ್ಕ ದೇಹ ಇಟ್ಟುಕೊಂಡು ಇಷ್ಟೊಂದು ಕೆಲಸ ಯಾಕೆ ಮಾಡ್ತೀಯಾ? ಬಾ ನನ್ನ ಜೊತೆ ಆಟ ಆಡೋಣ ಎಂದಿತ್ತು. ಇರುವೆ ನಗುತ್ತಾ ಹೇಳಿತು, ಇವತ್ತು ಶ್ರಮ ಪಟ್ಟರೆ ನಾಳೆ ಕಷ್ಟ ಬಂದಾಗ ಭಯ ಪಡಬೇಕಾಗಿಲ್ಲ. ಕೆಲವು ದಿನಗಳ ನಂತರ ಭಾರಿ ಮಳೆ ಬಂತು. ಎಲ್ಲೆಡೆ ನೀರು ತುಂಬಿತ್ತು. ಮಿಡತೆಗೆ ಆಹಾರ ಸಿಗದೆ ಕಷ್ಟವಾಯಿತು. ಆದರೆ ಇರುವೆಗೆ ಗೂಡಲ್ಲಿ ಅದು ಮುಂಚಿತವಾಗಿ ಸಂಗ್ರಹಿಸಿದ್ದ ಆಹಾರ ಇತ್ತು. ದೇಹ ಚಿಕ್ಕದಾದರೂ ಶ್ರಮ ದೊಡ್ಡದಾಗಿದ್ದರೆ ಜೀವನದಲ್ಲಿ ಸಾಧನೆ ಖಂಡಿತ. ನೀತಿ: ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಿಧಾನವಾಗಿ ನಡೆದರೂ ನಿರಂತರವಾಗಿ ಪ್ರಯತ್ನಿಸಿದರೆ ಗುರಿ ತಲುಪಬಹುದು ಅಂತ. ಇಲ್ಲಿ ಇರುವೆಗಳು ಮಣ್ಣನ್ನು ತಂದು ಮೇಲೆ ಹಾಕೋದು, ಅಷ್ಟು ಸಣ್ಣ ಒಂದು ಇದನ್ನ ಮಣ್ಣನ್ನು ತಂದು ಹಾಕೋದಷ್ಟೇ. ಅದು ತುಂಬ ಏನು ತರೋಕ್ಕಾಗಲ್ಲ, ಇರುವೆನೇ ಇರೋದಷ್ಟೇ. ಬಿದ್ದು ಎದ್ದು ಅದು ಮೇಲೆ ತನಕ ರೀಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಪ್ರತಿ ಸಲ ತರೋ ಮಣ್ಣು. ಆದರೂ ಕಷ್ಟಪಡ್ತಾ ಇರತ್ತೆ. ಇಷ್ಟು ಚೆಂದ ಕಟ್ಟೆ ಮಾಡಿದೆ. ಇದು ಆ್ಯಕ್ಚುಲಿ ತುಳಸಿ ಗಿಡಕ್ಕೆ ಕಟ್ಟೆ ಮಾಡಿದ್ದು. ಪ್ರತಿ ಒಂದು ಇರುವೆನೂ ಪ್ರತಿ ಸಲ ಮೇಲೆ ಬಂದು ಮಣ್ಣು ಹಾಕಿ ಮತ್ತೆ ಕೆಳಗೆ ಹೋಗಿ ತರೋದು. ಇವತ್ತಿನ ನನ್ನ ಈ ಮಿನಿ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ಸ್ ಎಲ್ಲ ಮಾಡಿ. ಹೊಸಬರೆಲ್ಲ ಚಾನಲ್ನ
ಕನೆಕ್ಟ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೈಪ್ ಆಪ್ಷನ್ ಇದೆ ನನ್ನ ಚಾನಲಲ್ಲಿ, ಹೈಪ್ ಮಾಡೋದನ್ನ ಕೂಡ ಮರಿಬೇಡಿ. ಪಾಯಿಂಟ್ಸ್ ಬರುತ್ತೆ. ಮೆಂಬರ್ಶಿಪ್ ಕೂಡ ಆನ್ ಇದೆ. ಯಾವುದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.